ಮಹಾಗಣಪತಿಂ ಗೌರಿ, ಮನೇಲಿ ಉಪ್ಪಿದೆ ಅಲ್ವಾ? ಖಾರ ಇದರಲ್ಲಿ ಯಾಕೆ ಎರಡೂ ಇಲ್ಲ? ಇದನ್ನ ಯಾರಾದ್ರೂ ಅಡ್ಗೆ ಅಂತಾರ? ಪೂಜೆ ಮಾಡೋದಕ್ಕೂ ನೆಮ್ಮದಿ ಆಗ್ಬಿಡಲ್ಲ ಅಲ್ವೇ? 2 ವರ್ಷ ಆಯ್ತು ಮದ್ವೆ ಆಗಿ, ಇನ್ನೂ ಅಡ್ಗೆ ಮಾಡೋದಿಕ್ ಬರೋದಿಲ್ಲ ಅಂದ್ರೆ ಏನೇ ನಿನ್ ಕತೆ? ನನಗ್ ಮಾಡಕ್ ಬರೋದೇ ಹೀಗೆ. ಬೇಕಿದ್ರೆ ನೀನೇ ಉಪ್ಪು ಖಾರ ಎರಡೂ ಹಾಕೊಂಡ್ ತಿನ್ಕೋ, ನನ್ನ ಕೇಳ್ಬೇಡ. ಇನ್ಯಾರನೋ ಕೇಳಲಿ? ಪಕ್ಕದ ಮನೆಯವ್ಳನ್ನೋ ಕೇಳಲಾ? ಇಲ್ಲ 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 ಇಲ್ಲ, ಅವಳು ಯಾವಳು ಇದಳಲ್ಲ ಆಫೀಸ್ನವಳು, 24 ಗಂಟೆ ಹಲ್ಕಿರ್ಕೊಂಡು ಮಾತಾಡ್ತಿರ್ತೀಯಲ್ಲ, ಅವಳನ್ನೇ ಹೋಗಿ ಕೇಳ್ಕೊ. ಇಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ತಿನ್ಕೋ. ನೋಡಿದೆ, ಇದನ್ನೇ ಬೇಡ ಅನ್ನೋದು. ಪದೇ ಪದೇ ಅವಳ ವಿಷಯನೇ ತಗೊಂಡ್ ಬರ್ತೀಯ ನೀನು. ಫ್ರೆಂಡ್ಶಿಪ್ ವ್ಯಾಲ್ಯೂನೇ ಗೊತ್ತಿಲ್ಲದಿರೋ ನಿಮ್ಮಂತವ್ರಿಗೆ ದೇವರನೇ ಗೊತ್ತಾಗಲ್ಲ. ಹೌದಪ್ಪ, ನಂಗೇನು ಅರ್ಥ ಆಗಲ್ಲ. ನಿನಗ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. 2 ವರ್ಷದಲ್ಲಿ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ. ಅಲ್ಲ, ನಿನ್ ಪ್ರಾಬ್ಲಮ್ ಏನೇ? ದುಡ್ದು ತಂದು ಹಾಕ್ತಿದ್ದೀನಿ, ಉಪ್ಪು ಖಾರ ಹಾಕಿ ಉಪ್ಪಿಟ್ಟು ಮಾಡೋದಕ್ಕೆ ನಿನಗೆ ಕಷ್ಟ. ನಿನಗೆಲ್ಲ ಈಸಿ ಅಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡು, 1 ವಾರ ನೀನ್ ಆಫೀಸಿಗೆ ರಜಾ ಹಾಕಿ ನಾನು ಏನೇನೆಲ್ಲ ಮನೇಲಿ ಕೆಲಸ ಮಾಡ್ತೀನಿ ಅದನ್ನೆಲ್ಲ ನೀನು ಮಾಡು. ಅವಾಗ ನನ್ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಏನ್ ಮೈಸೂರು ಮಹಾರಾಜರ ಮಗಳು ನೀನು, ಕೈಗೊಂದ್ ಕಾಲ್ಗೊಂದ್ ಆಳ್ ಇಟ್ಕೊಂಡು ಕೆಲಸ ಮಾಡೋದಿಕ್ಕೆ? ಅಲ್ಲ, ನಾವ್ ಯಾಕೆ ಮದ್ವೆ ಆದ್ವಿ? ಓ, ಹಾಗಿದ್ರೆ ಒಂದ್ ಸೊಲ್ಯೂಷನ್ ಕೊಡ್ತೀನಿ. ಬೆಸ್ಟ್, ಡಿವೋರ್ಸ್ ಕೊಟ್ಬಿಡು. ಯಾರಿಗೂ ತೊಂದ್ರೆ ಇರಲ್ಲ. ನಿಂಗ್ ಇಷ್ಟ ಬಂದವ್ರ ಜೊತೆ ಮಜ್ವಾಗಿ ಸುತ್ತಾಡ್ಕೊಂಡಿರ್ಬೋದು. ಡಿವೋರ್ಸ್ ಕೊಟ್ಬಿಡು, ನಾನೇ ಸೈನ್ ಮಾಡ್ತೀನಿ. ಬೆಸ್ಟ್. ಒಂದು ದಿನ ನಾನು ಲೈಫಲ್ಲಿ ನೆಮ್ಮದಿಯಾಗಿ ಆಫೀಸ್ಗೆ ಹೋಗಿದ್ದೀನ? ಬೆಳಗಾಗಿದ್ರೆ ನಿನ್ ಸಿಡುಕ್ ಮುಖ ನೋಡ್ಕೊಂಡೇ ಹೋಗ್ಬೇಕು. ರಾತ್ರಿ ಪಕ್ಕದಲ್ಲಿ ಮಲಗಿರುವಾಗ ಎಲ್ಲ ಚೆನ್ನಾಗಿರುತ್ತಲ್ವಾ? ಹೌದು. ಬೆಳಗ್ಗೆ ಎದ್ದಾಗ ಮಾತ್ರ ಮತ್ತೆ ಸಿಡುಕ್ ಮುತಿ. ಹೆಂಡತಿ ಅಂದ ತಕ್ಷಣ ನೀನ್ ಹೇಳಿದ್ ಕೇಳ್ಕೊಂಡಿರ್ಬೇಕಾ? ಮನೆಗ್ ಬಂದವ್ರಿಗೆಲ್ಲ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಡ್ಬೇಕು, ಈ ಅಂತ ಹಲ್ಕಿರ್ಕೊಂಡಿರ್ಬೇಕು, ಒಂದಿನ ಸತ್ ಹೋಗ್ಬಿಡ್ಬೇಕು. ಇಷ್ಟೇ ತಾನೇ ನಿನಗ್ ಬೇಕಾಗಿರೋದು? ನೀನು ಜೀವನದಲ್ಲಿ ಉತ್ತರ ಆಗಲ್ಲ. ಡಿವೋರ್ಸ್ ಅಲ್ಲ, ಇವತ್ತು ಸಂಜೆ ಡಿವೋರ್ಸ್ ಪೇಪರ್ ನಿನ್ ಮುಂದೆ ಬಂದು ಬಿದ್ದಿಲ್ಲ ಅಂತ ಕೇಳು. ಹೋಗೋ ಸುಮ್ನೆ. ನಾನು ಹೊರಟ್ರೆ ವಾಪಸ್ ಬರೋದಿಲ್ಲ ಹೇಳ್ತಿದ್ದೀನಿ. ಮುಚ್ಕೊಂಡ್ ಹೋಗೋ. ನಾನು ಹೋಗ್ತಿದ್ದೀನಿ. ಏ ಹೋಗಲ್ಲ. ಅಮ್ಮ, ನನಗಾಗ್ತಿಲ್ಲ ಅಮ್ಮ. ದಿನ ಬೆಳಗ್ಗೆ ಎದ್ರೆ ಜಗಳ ಜಗಳ ಜಗಳ, ಬರೀ ಇಷ್ಟೇ ಆಗೋಗಿದೆ. ನನಗೆ ನಿಲ್ಲಿರಕ್ಕಾಗಲ್ಲ. ನಾನು ಮನೆಗೆ ಬಂದ್ಬಿಡ್ತೀನಿ. ನೋಡ್ಗೋರಿ, ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಬಂದ್ರೆ ತೊಂದರೆ ಆಗುತ್ತಮ್ಮ. ನಾಳೆ ಜನ ನಿನ್ ಬಗ್ಗೆ ಏನೇನೋ ಮಾತಾಡ್ತಾರೆ. ನೀನೇ ಪ್ರಾಬ್ಲಮ್ ಇಟ್ಕೊಂಡು ಮನೆಯಿಂದ ಆಚೆ ಬಂದೆ ಅಂತ ಮಾತಾಡ್ಕೋತಾರೆ. ಬೇಕಾದ್ರೆ ರಂಜಿತ್ ಹತ್ರ ನಾನೇ ಮಾತಾಡ್ಲಾ? ಏನು ಬೇಕಾಗಿಲ್ಲ. ಯಾವಾಗ ಮೊದಲು ನನ್ನ ಮದ್ವೆ ಮಾಡಿ ಕಳ್ಸ್ಬಿಡ್ತೀನೋ ಅಂತ ಕಾಯ್ತಿದ್ದೆ ಅಲ್ವಾ ನೀನು? ಇವಾಗ ನಾನ್ ಮತ್ತೆ ಮನೆಗೆ ವಾಪಸ್ ಬಂದ್ಬಿಟ್ರೆ ಹೊರಗಡೆ ಜನ ಏನ್ ಅನ್ಕೋತಾರೆ, ನೋಡ್ತವ್ರು ಏನ್ ಮಾತಾಡ್ಕೋತಾರೆ, ಇದೇ ಭಯ ತಾನೇ ನಿನ್ಗೆ? ಹಾಗಲ್ಲಮ್ಮ, ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಏನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಇಲ್ಲೇ ಇದ್ದು ಸಾಯ್ತೀನಿ ಬಿಡು. ನೋಡು ರಂಜು, ನೀನೀಗ ಡಿವೋರ್ಸ್ ಕೊಟ್ಟೆ ಅಂತಲೇ ಇಟ್ಕೋ. ಅವಳು ಜೀವನಾಂಶ ಕೇಳ್ತಾಳೆ, ಕೊಡೋದಕ್ಕೆ ನಿನ್ನಿಂದ ಸಾಧ್ಯನಾ? ಇಲ್ಲ ತಾನೆ. ಸೊ ನಾನೇನು ಹೇಳ್ತೀನಂದರೆ ತಿಕ್ಕ ಮುಚ್ಕೊಂಡು ಇರು. ಡೈಲಿ ಗಿರಿಗಿರಿ ಮಾಡ್ತಾ ಇದ್ದಾಳೆ.
ಸುಮ್ಮನೆ ಏನು ರೀಸನ್ ಇರೋದಿಲ್ಲ ಸ್ವಾತಿ ವಿಷಯ ತೊಗೊಂಡು ಬರ್ತಾಳೆ. ನಂಗೆ ತಡೆಯೋದಕ್ಕಾಗ್ತಿಲ್ಲ. ಐ ಥಿಂಕ್ ಡಿವೋರ್ಸ್ ಇಸ್ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್. ಹುಡುಗಿರು ಪೊಸೆಸಿವ್ ಇರ್ತಾರೆ, ಅದರಲ್ಲೂ ಹೆಂಡತಿ ಆದವಳಂತೂ ಜಾಸ್ತಿನೇ ಪೊಸೆಸಿವ್ ಇರ್ತಾಳೆ. ಇದು ನಿಮ್ಮನೆ ಪ್ರಾಬ್ಲಮ್ಮು, ನೀನೇ ಸರಿ ಮಾಡ್ಕೋಬೇಕು, ಓಕೆನಾ? ಈಗ ಬೇರೆಯವ್ರು ಏನಾದರೂ ಸೊಲ್ಯೂಷನ್ ಕೊಟ್ಟರು ಕೂಡ ಅದು ಅವ್ರ ಪಾಯಿಂಟ್ ಆಫ್ ವ್ಯೂ ಆಗುತ್ತೆ ಅಷ್ಟೇ. Come in. ಹಾಗೆ ಸೈಡ್ಗೆ. ಇದೇ ಸ್ವಾತಿ ನಿನ್ ಮನೆ ಹೇಗಿದೆ? ವೆರಿ ನೈಸ್. ಇನ್ ಮುಂದೆ ಇಡೀ ಮನೆ, ಈ ಅರಮನೆ, ಆಸ್ತಿ ಅಂತಸ್ತು ಎಲ್ಲ ನಿಂದೆ. ಓ ಸೋ ಸ್ವೀಟ್ ಆಫ್ ಯು. ಅಂದ್ಹಾಗೆ ಇವಳು ಯಾರು? ಇವಳು ಮನೆ ಕೆಲಸದವಳು. ಬಟ್ಟೆ ಒಗೆಯೋದು, ಗುಡಿಸಿ ಸಾರಿಸೋದು ಎಲ್ಲ ಮಾಡ್ತಾಳೆ, ಅಡುಗೆ ಕೂಡ ಮಾಡ್ತಾಳೆ. ಪಾಪ, ಬಟ್ ಉಪ್ಪು ಖಾರ ಹಾಕೋದಿಕ್ ಬರಲ್ಲ ಅಷ್ಟೇ. ನೀನೇನ ಸ್ವಾತಿ? ಹೌದು, ನಾನೇ ಸ್ವಾತಿ. ನಿನಗ್ ನನ್ ಗಂಡನೇ ಬೇಕಾಗ್ತಾ? ಊರಲ್ಲೆಲ್ಲ ಅಷ್ಟ್ ಜನ ಮದ್ವೆ ಆಗ್ದಿರೋ ಗಂಡಸ್ರಿದ್ದಾರೆ, ಅವ್ರು ಯಾರು ನಿನ್ ಕಣ್ಣಿಗೆ ಬೀಳ್ಲಿಲ್ವಾ? ಹೇ, ಇವ್ರು ನನ್ನ ಇಷ್ಟಪಡ್ತಿದ್ದಾರೆ. ನಾವಿಬ್ರು ಮದ್ವೆ ಆಗ್ತಿದೀವಿ ಅಲ್ವಾ ಬೇಬಿ? ಛೀ, ಈ ಕಡೆ ಬಾ, ಮುಟ್ಬೇಡ ಅವನ್ನ. ಇವಳು ಯಾರು ಬೇಬಿ? ನಿಮ್ ಹೆಂಡತಿ ತರ ಆಡ್ತಿದ್ದಾಳೆ. ಬೇಬಿನಾ? What is this? ಏನ್ ಮಾಡ್ತಿದ್ದೀರಾ ಬೇಬಿ? ಬೇಬಿ ನನ್ನ ಹೆಸರು ಸರಸ್ವತಿ ಅಂತ. ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದೀವಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನೀವೇನು ಅಂದ್ಕೊಳ್ದೇ ಇದ್ರೆ ಮೆತ್ಗಮ್ಮ. ಅಂಕಲ್ ಸ್ವಿಚ್ ಆನ್ ಮಾಡಿ. ನೋಡಮ್ಮ, ಈ ಕೆಲಸ ನಾನೇ ಮಾಡ್ತೀನಿ ಅಂತ ಇವಳಿಗೆ ನಾನು ಹೇಳ್ತಾ ಇದ್ದೆ. ಇವಳು ನೀವೇನು ಎಳೆ ಹುಡುಗರೆಲ್ಲ ವಯಸ್ಸಾಗಿದೆ, ಕೆಳಗೆ ಬಿದ್ದು ಹೋಗ್ತೀರಿ ಅಂತ ಹೆದರ್ಸ್ತಾ ಇದ್ಲು. ಅಲ್ವಾ ಮತ್ತೆ? ಅಯ್ಯೋ ಇಷ್ಟೇನಾ? ಇನ್ಮೇಲೆ ನಿಮ್ದು ಏನೇ ಕೆಲಸ ಇದ್ರು ಹೇಳಿ, ನಾನೇ ಬಂದ್ ಮಾಡ್ತೀನಿ. ಅಯ್ಯೋ ಮರಿ, ಅವಳೇನು ಕೆಲಸ ಮಾಡ್ತಾಳೆ? ಮನೆ ಕೆಲಸ ಎಲ್ಲ ನಾನೇ ಮಾಡೋದು. ಮಿಕ್ಸಿಗೆ ಹಾಕೋದು ನಾನೇ, ವಾಷಿಂಗ್ ಮಿಷಿನ್ ಹಾಕೋದು ನಾನೇ, ಮನೆ ಎಲ್ಲ ಕೆಲಸ ಮಾಡೋದು ನಾನೇ. ಅಡುಗೆ ಮಾಡೋದು ಮಾತ್ರ ಇವಳ ಕೆಲಸ. ಸಾಯಂಕಾಲ ವಾಕಿಂಗ್ ಹೋಗಿ ಬರ್ತೀನಲ್ಲ ಒಂದು ರೌಂಡು, ಬಂದ ತಕ್ಷಣ ಒಂದು ಪೆಗ್ ತಗೊಳ್ಳೋದು ನನ್ನ ಅಭ್ಯಾಸ. ಆಗ ಇವಳು ಬಿಸಿ ಬಿಸಿ ಬೋಂಡ ಮಾಡ್ಕೊಡ್ತಾಳೆ, ಅದನ್ನ ತಿನ್ಬೇಕು. ಆ ರುಚಿ ರುಚಿ. ನೀನು ಬಾ ತಿನ್ನೋಕೆ. ಪಕ್ಕ. ಓಹೋ, ಅವ್ರು ಕಾಫಿ ಕೊಡ್ಬೇಕಲ್ಲ ಅವಳಿಗೆ? ಇಲ್ಲ ಇಲ್ಲ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಪಕ್ಕ ನಾನು ಮಾಡ್ಕೊಂಡು ಬರ್ತೀನಿ. ನೀವು ಕಾಫಿ ಬೇರೆ ಮಾಡ್ತೀರಾ? ಒಂದ್ ಕಪ್ ಕಾಫಿ ಕುಡಿಲೇಬೇಕು ನೀನು. ಇವ್ರು ಎಷ್ಟು ರುಚಿಯಾಗಿ ಮಾಡ್ತಾರ ಗೊತ್ತಾ? ಬರೀ ಒಂದ್ಸರಿ ಕುಡಿಬೇಕು ನೀನು. ಬೇರೆ ಯಾವ ಕಾಫಿನೂ ನೀನು ಕುಡಿಯೋದೇ ಇಲ್ಲ. ಹಂಗಿರುತ್ತೆ ಕಾಫಿ. ಏನು ಮಾತಾಡ್ತೀರಿ? ಹೋಗಿ ಕಾಫಿ ಮಾಡಿ. ಹೋಗಿ ಅಪ್ಪ, ಆಮೇಲೆ ಮಾತಾಡಿ. ಕಾಫಿ ಮಾಡಿ ತನ್ನಿ. ಕಾಫಿ ಮಾಡಿ ತನ್ನಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.